ಕೆರೆಗೆ ಬಾಗಿನ ಅರ್ಪಿಸಿದ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ. ಐತಿಹಾಸಿಕ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಕಟ್ಟಿಸಿದಂತಹ ದೊಡ್ಡ ಕೆರೆ ಕೋಡಿ ಬಿದ್ದಿದ್ದು ಶಾಸಕ ಎನ್ವೈ ಗೋಪಾಲಕೃಷ್ಣ ಗುರುವಾರ ಬಾಗಿನ ಅರ್ಪಿಸಿದ್ರು. ಮಾಧ್ಯಮದೊಂದಿಗೆ ಮಾತನಾಡಿದ್ರು. ಬಾಗಿನ ಅರ್ಪಿಸುವುದಕ್ಕೆ ನನ್ನನ್ನು ಆಹ್ವಾನ ನೀಡಿದ ನಾಯಕನಹಟ್ಟಿ ಪಟ್ಟಣದ ಗ್ರಾಮಸ್ಥರಿಗೆ, ದೈವಸ್ಥರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೀನಿ ಎಂದಿದ್ದಾರೆ. ನಾನು ಶಾಸಕನಾದ ಸಂದರ್ಭದಲ್ಲಿ ತೆಪ್ಪೋತ್ಸವಕ್ಕೆ ಭಾಗಿಯಾಗಿದ್ದೆ. ನನ್ನ ಕಾಲದಲ್ಲಿ ಕೆರೆ ತುಂಬಿದ್ದು ವಿಜೃಂಭಣೆಯಿಂದ ಆಚರಿಸಿದ್ರು. ಅಕ್ಕಪಕ್ಕದ ಎಲ್ಲ ಹಳ್ಳಿಗಳು ಸೇರಿ ಈಗಲೂ ಕೂಡ ದೊಡ್ಡ ಕೆರೆ ಹಾಗೂ ಚಿಕ್ಕ ಕೆರೆ ತುಂಬಿ ಕೋಡಿ ಬಿದ್ದಿದ್ದು ತೆಪ್ಪೋತ್ಸವ ಜರುಗಿಸಬೇಕಾಗಿತ್ತು. ಕಾರ್ತಿಕೋತ್ಸವ ಇರೋದ್ರಿಂದ ತೆಪ್ಪೋತ್ಸವ ಮಾಡ್ತಾ ಇಲ್ಲ. ಎಲ್ಲಾ ಕೆರೆಗಳು ತುಂಬಿದ ಮೇಲೆ ಬಾಗಿನ ಅರ್ಪಿಸುವುದು ವಾಡಿಕೆ. ಈಗ ತಾನೇ ಬಾಗಿನ ಅರ್ಪಿಸಿದ್ದೀವಿ. ನಾವೆಲ್ಲರೂ ಸೇರಿ ಗಂಗಮ್ಮನ ಪಾತ್ರಕ್ಕೆ ಬಾಗಿನ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ತೆಪ್ಪೋತ್ಸವ ಹಿರಿಯರು ಗ್ರಾಮಸ್ಥರು ಸೇರಿ ತೀರ್ಮಾನ ತೆಗೆದುಕೊಂಡು ಯಾವ ದಿನಾಂಕದಂದು ತೆಪ್ಪೋತ್ಸವ ಜರುಗಿಸಬೇಕು ಅಂತ ಚರ್ಚೆ ಮಾಡಿ ಆ ದಿನ ತೆಪ್ಪೋತ್ಸವ ಜರುಗಿಸಲಾಗುತ್ತೆ ಎಂದಿದ್ದಾರೆ. ಇನ್ನು ಬೋಸೆದೇವರನಹಟ್ಟಿ ರಸ್ತೆಯ ಸೇತುವೆ ಕೊಚ್ಚಿಕೊಂಡು ಹೋಗಿದ್ದು, ಮಳೆ ಬಂದ ದಿನದಲ್ಲಿ ಜನರಿಗೆ, ರೈತರು, ಸಾರ್ವಜನಿಕರು ಆ ರಸ್ತೆಯಲ್ಲಿ ಓಡಾಡುವುದಕ್ಕೆ ಬಹಳ ತೊಂದರೆಯಾಗಿದೆ. ತುರ್ತಾಗಿ ಕಾಮಗಾರಿ ಪೂರ್ಣಗೊಳಿಸಲು ಸಾಧ್ಯವಿಲ್ಲ. ಅಧಿಕಾರಿಗಳ ಹತ್ತಿರ ಚರ್ಚೆ ಮಾಡಿ ತುರ್ತಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಕೆಲಸ ಮಾಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್, ಉಪಾಧ್ಯಕ್ಷೆ ಸರ್ವಮಂಗಳ ಉಮಾಪತಿ, ಪಟ್ಟಣ ಪಂಚಾಯಿತಿ ಸದಸ್ಯ ಕೆಪಿ ತಿಪ್ಪೇಸ್ವಾಮಿ, ವಿನೋದ, ಜೆಆರ್ ರವಿಕುಮಾರ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಆರ್ ಶ್ರೀಕಾಂತ್, ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಮತ್ತು ವಕೀಲರು ಆದ ಉಮಾಪತಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್ ತಳಕು ಮತ್ತು ನಾಯಕನಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ, ಕಾಂಗ್ರೆಸ್ ಮುಖಂಡ ನೇರಲಗುಂಟೆ ಸೂರನಾಯ್ಕ, ಬಗರ್ ಹುಕುಂ ಕಮಿಟಿ ಸದಸ್ಯ ಬೇಜಿ ಬೋರನಾಯ್ಕ, ತೂರಕೋಲಮನಹಳ್ಳಿ ಆರ್ ಬಸಪ್ಪ, ಪ್ರಭುಸ್ವಾಮಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗಪ್ಪ, ದೇವಸ್ಥಾನದ ಮಾಜಿ ಅಧ್ಯಕ್ಷ ರವಿಶಂಕರ್, ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಜಿಬಿ ಮುದಿಯಪ್ಪ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಂಡೆ ಕಪಿಲೆ ಓಬಣ್ಣ, ತಿಪ್ಪಯ್ಯನಹಳ್ಳಿ ಪ್ರಕಾಶ್, ಪಟ್ಟಣ ಪಂಚಾಯಿತಿ ಪಕ್ಷೇತರ ಅಭ್ಯರ್ಥಿ ಜಾಗನೂರಹಟ್ಟಿ ಮಂಜುನಾಥ್, ದೇವಸ್ಥಾನದ ಸಿಬ್ಬಂದಿ ಸತೀಶ್, ಜಾಗನೂರಹಟ್ಟಿ ಮುತ್ತಯ್ಯ, ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಟಿ ಬಸಪ್ಪ ನಾಯ್ಕ, ಗುಂತಕೋಲಮನಹಳ್ಳಿ ಕೆಟಿ ಮಲ್ಲಿಕಾರ್ಜುನ್ ಕುಮಾರ್, ರೇಖಲೆಗೆರೆ ಎಟಿ ಅಶೋಕ್, ನಾಯಕನಹಟ್ಟಿ ಓಬಳೇಶ್, ಭೀಮನಕೆರೆ ಸುರೇಂದ್ರ, ದೇವಸ್ಥಾನದ ಅರ್ಚಕರು ಆದ ಮಹಂತೇಶ್, ದಿವಾಕರ್, ಬಾಲೆಹಳ್ಳಿ ತಿಪ್ಪೇಸ್ವಾಮಿ, ನಾಯಕನಹಟ್ಟಿ ಪೊಲೀಸ್ ಠಾಣೆಯ ಪಿಎಸ್ಐ ದೇವರಾಜ್ ಹಾಗೂ ಸಿಬ್ಬಂದಿಗಳು, ನಾಯಕನಹಟ್ಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ದೈವಸ್ಥರು, ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು. ತೆಪ್ಪೋತ್ಸವದಲ್ಲಿ ಏನಾದರೂ ಪಾಲ್ಗೊಂಡಿದ್ದೀರಿ ಸರ್? ತಾವು ಒಂದ್ಸಾರಿ ಪಾಲ್ಗೊಂಡಿದ್ದೇನೆ. ಒಂದ್ಸಾರಿ ತೆಪ್ಪೋತ್ಸವ ಹೋಟೆಲ್ ಟರ್ಮಲ್ಲಿ ನಾನು ಒಂದ್ಸಾರಿ ಬಂದಿದ್ದೆ. ಒಂದು ಅಲ್ಲೆಲ್ಲೋ ಅಂಗಳದಲ್ಲಿ ಕೂಡ ಉಮಾಪತಿಯವರು ಇದ್ದರು. ಬೋರ್ವೆಲ್ ಉಮಾಪತಿಯವರು ಅವರು ಅಡುಗೆ ಮಾಡಿಸಿದ್ರು. ಅವತ್ತು ಬಂದು ಊಟ ಮಾಡ್ಕೊಂಡು ತೆಪ್ಪೋತ್ಸವದಲ್ಲಿ ಪಾಲ್ಗೊಂಡು ಭಾಳ ಖುಷಿಯಾಗಿ ಹೋಗಿರ್ತಕ್ಕಂಥದ್ದೇ ಇವತ್ತು ನಾನು ಜ್ಞಾಪಿಸ್ತೀನಿ. ತದನಂತರ ಮತ್ತೊಂದು ಕೆರೆ ಇಲ್ಲಿ ಟ್ಯೂಬ್ ಒಂದು ನಾವು ರಿಪೇರಿ ಮಾಡಿದ್ವಿ. ಎಲ್ಲೋ ಟ್ಯೂಬು ರಿಪೇರಿಗೆ ಒಳಗಾಗಬೇಕಾಗಿತ್ತು. ಅದು ನೀರು ಹೋಗ್ತಕ್ಕಂಥ ಚಾನಲ್ ಅದಕ್ಕೆ ಸ್ವಲ್ಪ ರಿಪೇರಿ ಮಾಡಿಬಿಟ್ಟು ಇಲ್ಲಿ ಉದ್ಘಾಟನೆ ಮಾಡಿ ಟ್ಯಾಂಕ್ ಥರ ಮಾಡಿ ಹೋಗಿರ್ತಕ್ಕಂಥ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸ ಹೆಚ್ಚಿನ ಒತ್ತು ಕೂಡ ನಾಯಕಟ್ಟಿ ಭಾಗಕ್ಕೆ ಕೊಡಬೇಕಾಗುತ್ತೆ. ಪ್ರಯತ್ನದಲ್ಲಿದೆ. ಒಟ್ಟಿನಲ್ಲಿ ಜನಗಳ ಸಹಕಾರ ಭಾಳ ಮುಖ್ಯ. ಸಹಕಾರ ಕೊಟ್ಟರೆ ಮಾತ್ರ ಸಾಧ್ಯವಾದಷ್ಟು ಕೂಡ ಒಳ್ಳೆ ಕೆಲಸಗಳನ್ನು ನಾವು ಕ್ಷೇತ್ರ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಬಹಳ ವರ್ಷಗಳ ನಂತರ ತುಂಬಿದೆ. ನಾನು ಹಿಂದೆ ML ಆಗಿರ್ಬೇಕಾದ್ರೂ ಕೂಡ ತೆಪ್ಪೋತ್ಸವಕ್ಕೆ ಇಲ್ಲಿ ಬಂದಿದ್ದೆ. ಅವಾಗ ನನ್ನ ಕಾಲದಲ್ಲಿ ಕೂಡ ಒಂದ್ಸರಿ ಕೆರೆ ತುಂಬಿತ್ತು. ಅವಾಗ ಭಾಳ ವಿಜೃಂಭಣೆಯಿಂದ ಇಡೀ ಊರಿನವರು, ಸುತ್ತಮುತ್ತ ಹಳ್ಳಿಗಳವರೆಲ್ಲ ಸೇರಿ ತೆಪ್ಪೋತ್ಸವ ಕಾರ್ಯಕ್ರಮ ಮಾಡಿದ್ರು. ಈಗ ಕೂಡ ಭಾಳ ಅನಿರೀಕ್ಷಿತವಾಗಿದೆ. ದೊಡ್ಡ ಕೆರೆ ಅದು ತುಂಬುತ್ತೋ ಇಲ್ಲ ಅಂತೇಳಿ ಅಂದ್ಕೊಂಡಿದ್ದೆ. ಅದಕ್ಕಿಂತ ಹೆಚ್ಚಾಗಿ ಚಿಕ್ಕ ಕೆರೆ ಕೂಡ ಅದು ಜೀವಮಾನದಲ್ಲೇ ತುಂಬೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಅದು ಸಹ ಚೆನ್ನಾಗಿದೆ. ಚಿಕ್ಕ ಕೆರೆನೂ ತುಂಬಿದೆ, ನಾಯಕನಹಟ್ಟಿ ದೊಡ್ಡ ಕೆರೆನೂ ತುಂಬಿದೆ. ತೆಪ್ಪೋತ್ಸವ ಕಾರ್ಯಕ್ರಮ ಇಟ್ಕೊಂಡಿರಬೇಕಾಗಿತ್ತು. ಈ ಕಾರಣಾಂತರದಿಂದ ಈಗ ಅರ್ಜೆಂಟಿಗೆ ಮತ್ತು ಬಾಗಿನ ಬಿಡೋ ಕಾರ್ಯಕ್ರಮ ಅದು ಮಾಮೂಲಾಗಿ ಎಲ್ಲದೂ ಕೂಡ ಮಾಡಬೇಕಾಗ್ತದಲ್ಲ. ಸಂತೋಷವಾಗಿ ಎಲ್ಲರೂ ಒಂದು ಕಡೆ ಸೇರಿಕೊಂಡು ಆ ಗಂಗಮ್ಮನಿಗೆ ಪಾತ್ರಕ್ಕೆ ನಾವೆಲ್ಲರೂ ಹತ್ತಿರ ಆಗಬೇಕಾಗ್ತದೆ. ಆ ಒಂದು ಕಾರಣದಿಂದ ಇವತ್ತು ಬಾಗಿನ ಕಾರ್ಯಕ್ರಮ ಇಟ್ಟಿದ್ದಾರೆ ಸಾಂಕೇತಿಕ. ಮುಂದಿನ ದಿನಗಳಲ್ಲಿ ತೆಪ್ಪೋತ್ಸವ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಿರಿಯರೆಲ್ಲ ಸೇರಿದ್ದಾರೆ, ದೈವದವರೆಲ್ಲ ಇದ್ದಾರೆ, ಎಲ್ಲ ಮುಖಂಡರುಗಳೆಲ್ಲ ಸೇರಿದ್ದಾರೆ. ಅವರೆಲ್ಲ ತೀರ್ಮಾನ ತಗೊಂಡು ಯಾವ ದಿನದಲ್ಲಿ ತೆಪ್ಪೋತ್ಸವ ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡ್ರೆ ಅವತ್ತು ಬಂದ್ಬಿಟ್ಟು ನಾವು ಚೆನ್ನಾಗಿ ಮಾಡ್ತಕ್ಕಂಥ ಕೆಲಸಗಳು ಮಾಡೋಣ. ಜೊತೆಯಲ್ಲಿ ಈಗ ಬರ್ತಕ್ಕಂಥ ದಾರಿ ಕೂಡ ಸ್ವಲ್ಪ ಅವ್ಯವಸ್ಥೆ ಆಗಿದೆ. ಬರ್ತಕ್ಕಂಥ ಜನಗಳು ಕೂಡ ತುಂಬ ಜನ ಬರ್ತಾರೆ. ರಸ್ತೆಗಳು ಬೇಕು. ರಸ್ತೆ ಒಂದು ಭಾಳ ತೊಂದರೆ ಆಗಿದೆ ಸಾರ್ವಜನಿಕರು ಓಡಾಡಲಿಕ್ಕೆ ಅಂತ ಹೇಳಿದ್ದಾರೆ. ದೊಡ್ಡ ಕೆರೆಗೆ ಸಂಬಂಧಪಟ್ಟಂಗೆ ದೊಡ್ಡ ಕೆರೆಯಿಂದ ಹಾದು ಹೋಗ್ತಕ್ಕಂಥ ರಸ್ತೆ
ಚನ್ನಬಸವನಹಟ್ಟಿಯಿಂದ ಬರ್ತಕ್ಕಂಥ ಮಾರ್ಗದಲ್ಲಿ ಸ್ವಲ್ಪ ಹಾಳಾಗೋಗಿರ್ತಕ್ಕಂಥ ನಾನು ಕೂಡ ಗಮನಿಸಿದ್ದೀನಿ. ಆದಷ್ಟು ಬೇಗನೆ ಅಲ್ಲಿಂದನೂ ಒಂದು ರಸ್ತೆ ಮಾಡಲಿಕ್ಕೆ ಅದನ್ನು ಮುಂದಿನ ಯೋಜನೆಗಳಲ್ಲಿ ಮುಂದೆ ಬರ್ತಕ್ಕಂಥ ಅನುದಾನದ ಅಡಿಯಲ್ಲಿ ಆ ಯೋಜನೆ ಅನುಷ್ಠಾನಗೊಳಿಸ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತೀನಿ. ಆಮೇಲೆ ಇಲ್ಲಿ ಬೋಸ್ದೇವರಹಟ್ಟಿಯಲ್ಲಿ ಚಾನಲ್ಲೇನೋ ಒಡೆದೋಗಿದ್ದೆ ಮೊನ್ನಕ್ಕೆ ಮಳೆ ಬಂದ ದಿನದಲ್ಲಿ ಅಂತ ಓಡಾಡಲಿಕ್ಕೆ ಭಾಳ ಅನನುಕೂಲ ಇದೆ ಅಂತ ಹೇಳ್ಬಿಟ್ಟು ಭಾಳ ಜನ ಸಾರ್ವಜನಿಕರಿದ್ದಾರೆ, ರೈತರು ಹೇಳಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗ ಕೂಡಲೇ ಅದನ್ನು ನಾವು ಕಾರ್ಯಗತ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಕೆಲಸ ಸಮಯ ಬೇಕಾಗ್ತದೆ. ಆದರೂ ಕೂಡ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟು ಅಧಿಕಾರಿಗಳಿಗೆ ಕರೆಸಿಬಿಟ್ಟು ನಾನು ಹೇಳಿದ್ದೀನಿ, ಆದಷ್ಟು ಬೇಗನೆ ಓಡಾಡ್ತಕ್ಕಂಥ ವ್ಯವಸ್ಥೆಗಳು ಆ ರಸ್ತೆ ಮಾಡಿಕೊಡಿ, ಮುಂದಿನ ದಿನಗಳಲ್ಲಿ ಪರ್ಮನೆಂಟ್ ಆಗಿ ಯೋಜನೆಗಳನ್ನು ಮಾಡಿಕೊಂಡು ಒಂದು ಬ್ರಿಡ್ಜನ್ನು ಕಟ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿದ್ದೀನಿ. ಸರ್, ಇಲ್ಲೆಲ್ಲ ಬಂದಿದ್ವಿ, ನಾವೆಲ್ಲರೂ ಒಟ್ಟಿಗೆ ಸೇರಿದ್ವಿ, ಎಲ್ಲ ಸ್ನೇಹಿತರು ಕೂಡ ಒಗ್ಗಟ್ಟಾಗಿ ನಾಯಕನಹಟ್ಟಿ ಪಟ್ಟಣದ ಎಂದಿನಂತೆ ಇರ್ತಕ್ಕಂಥ ವಿಶ್ವಾಸ ಪ್ರೀತಿ ನನ್ನ ಮೇಲೆ ತೋರಿಸಿ ಇವತ್ತು ಬಾಗಿನ ಕಾರ್ಯಕ್ರಮ ನನ್ನೂ ಕೂಡ ಭಾಗಿಯಾಗ್ತಕ್ಕಂಥ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ದೈವದವ್ರಿಗೂ ಮತ್ತು ಊರಿನ ಪ್ರಮುಖರಿಗೂ ಮತ್ತು ಹಿರಿಯರಿಗೂ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೂ ಮತ್ತು ಎಲ್ಲ ಜನಪ್ರತಿನಿಧಿಗೂ ಕೂಡ ನಾನು ವೈಯಕ್ತಿಕವಾಗಿ ತಿಪ್ಪೇರುದ್ರ ಸ್ವಾಮಿ ಭಗವಂತ ಅವರೆಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಡಲಿ, ಮುಂದೆ ಕೂಡ 108 ಕಾಲ ಕೂಡ ಇದೇ ರೀತಿಯಲ್ಲಿ ಸಮೃದ್ಧಿಯಾಗಿ ಬೆಳೆ ಇದೆಲ್ಲ ಕೆಲಸ ಭಗವಂತ ಮಾಡಲಿ ಅಂತ ಸಂದರ್ಭದಲ್ಲಿ ಹೇಳಿ ಸಾರ್ವಜನಿಕರೆಲ್ಲರಿಗೂ ಹಾರೈಸ್ತೀನಿ. ನಮಸ್ಕಾರ ಸರ್, ಹಿಂದೆ ಶಾಸಕರಾದಾಗ ಏನಾದರೂ ತೆಪ್ಪೋತ್ಸವದಲ್ಲಿ ಏನಾದರೂ ಪಾಲ್ಗೊಂಡಿದ್ದೀರಿ ಸರ್ ತಾವು? ಒಂದು ಸಾರಿ ಪಾಲ್ಗೊಂಡಿದ್ದೆ. ಸರ್ವದೇವಾನಂ ಧೂಪಮಾಗ್ರಾಪಯಾಮಿ. ಪೂಜಾ ನಿಮಿತ್ತ ಬಾಗಣವನ್ನು ಅರ್ಪಿಸುತ್ತಾರೆ. ಹರ ಓಂ ಯೋ ವೈತಾಂ ಬ್ರಹ್ಮಣ ವೇದಾಂ ತಸ್ಮೈ ಬ್ರಹ್ಮಚ ಆಯುಕೀರ್ತಿಂ ಪ್ರಜಾಮನದೋ ಸಾಂಬಜೇನೋ ಗುರುವರ ಕರುಣಸಾಗರಂ ಜಯ ದೀನ ಜನೋದ್ಧಾರ ಬಂಧುರಂ ಜಯ ಕಲಿಮಲಹರ ವರದಿಗಂಬಯಂತ ದೇವಾಃ ಕಾರ್ಯಮಾಣಿಪಾದ ಪೂರ್ವೇ ಸಾಧ್ಯಾಸಂತ ದೇವಾಃ. ಓಂ ಶಾಂತಿ ಶಾಂತಿ ಕೊಡುತ್ತೆ. ಒಬ್ರು ಹೆಣ್ಮಕ್ಳು ಯೋ ವೈತಾಂ ಬ್ರಹ್ಮ ವೇದ ಹಂಬಿತೇನ ಋತಾಂ ಪ್ರಯತಸ್ಮೈ ಬ್ರಹ್ಮಚರ್ಮಚನ್ ಆಯು ಕೀರ್ತಿಂ ಪ್ರಜಾಂದದು ನಿರ್ಮಲ ಪೂಜಾನಂತರ ಪ್ರತಿಪೂಜಂ ಸಮರ್ಪಯಾಮಿ. ಹರಃ ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ ಸ ಭೋವಿಂ ವಿಶ್ವತೋ ರುಕ್ಮಂ ಅತ್ಯತಿಷ್ಠ ದಶಾಂಗುಲಂ ಪುರುಷ ಏವೇದಂ ಸರ್ವಾಹಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವತ್ತೇಶಾನಃ ಯದನ್ನೇನಾತಿರೋಹತೆ ಏತಾವಾನಸ್ಯ ಮಹಿಮ ಅತೋ ಜಾಯಾಗುಂ ಚ ಪುರುಷಃ ಪಾದೋ ಅಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ದಶಾಂಗುಲಂ ಪುರುಷ ಏವೇದಂ ಸರ್ವಾಹಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವತ್ತೇಶಾನಃ. ಏ ಮಂಗಳಾರತಿ ತಟ್ಟೆ